ವೆಲ್ಕಮ್. ಮೊದಲನೇದಾಗಿ ಎಲ್ಲರಿಗೂ ವೆರಿ ಹ್ಯಾಪಿ ದೀಪಾವಳಿ. ಎಲ್ಲರೂ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ಹುಟ್ಟಿ ಬೆಳೆದಿರೋ ಮನೆದು ಹೋಮ್ ಟೂರ್ ಕೊಡ್ತಾ ಇದ್ದೀನಿ. ನಂದು ಬೆಂಗಳೂರಿನಲ್ಲಿ ಯಾವ ಮನೆ ಇದೆ ಅದ್ರದ್ದು ಹೋಮ್ ಟೂರ್ ಕೊಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ದೀಪಾವಳಿ ಸೆಲೆಬ್ರೇಷನ್ಸ್ ಎಲ್ಲ ಹೇಗೆ ಮಾಡಿದ್ವಿ ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ನಿಮ್ಮೆಲ್ಲರಿಗೂ ಸ್ಪೆಷಲ್ ವೆಲ್ಕಮ್. ನನ್ನ ಹೆಸರು ಕಾವ್ಯ. ನಾನು ನಾರ್ಮಲ್ ಆಗಿ ವಾಷಿಂಗ್ಟನ್ DC ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಬಟ್ ಈಗ ನಾನು ಬೆಂಗಳೂರಿನಲ್ಲಿ ಬಂದಿರೋದ್ರಿಂದ ಬೆಂಗಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಇನ್ನು ತಡ ಮಾಡೋದು ಬೇಡ. ನಾನು ಆಗಲೇ ಹೇಳ್ದಂಗೆ ಇದು ನನ್ನ ಹೋಮ್ ಟೂರ್ ವಿಡಿಯೋ, ಬೆಂಗಳೂರಿನಲ್ಲಿರೋ ಮನೆದು ಹೋಮ್ ಟೂರ್ ವಿಡಿಯೋ. ಸೊ ನನಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬನ್ನಿ ಶುರು ಮಾಡೋಣ. ಸೊ ಈಗ ನಾನಿರೋದು ನಮ್ಮ ವೆರೆಂಡಾ ಏರಿಯಾನಲ್ಲಿ. ನಾವು ಮೇನ್ ಡೋರ್ ಎಂಟರ್ ಆಗಿದ ತಕ್ಷಣ ಇದು ಸಿಟ್ಟಿಂಗ್ ಏರಿಯಾ ಅಂತ ನಾವೇನು ಕರಿತೀವಿ. ಸೊ ವೆರೆಂಡಾ ಇದು ಏರಿಯಾ. ಇಲ್ಲಿ ಒಂದು ಬ್ಲೂ ಕಲರ್ ಸೋಫಾ ಹಾಕಿ ಮತ್ತೆ ವೈಟ್ ಕರ್ಟನ್ಸ್ ಎಲ್ಲ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಗಣೇಶಪ್ಪ ಇದ್ದಾರೆ. ಸೊ ಈಗ ನಾನು ನಿಮಗೆ ಲಿವಿಂಗ್ ರೂಮ್ ಏರಿಯಾನ ತೋರಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ಈಗ ನಾನು ತೋರಿಸ್ತಾ ಇರೋದು ನಿಮಗೆ ನಮ್ಮ ಲಿವಿಂಗ್ ರೂಮ್ ಏರಿಯಾ. ನೀವು ನೋಡ್ತಾ ಇದ್ದಾಗೆ ಇಲ್ಲಿ ಎಲ್ ಶೇಪ್ ಕೌಚ್ ಹಾಕಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಕಾಫಿ ಟೇಬಲ್ ಕೂಡ ಇಟ್ಟಿದ್ದೀವಿ. ಹಾಗೆಯೇ ಇಲ್ಲಿ ಒಂದು ಬುದ್ಧದು ಶೋ ಪೀಸ್ ಇಟ್ಟು ಇಲ್ಲಿ TV ಕೂಡ ಇದೆ. ಹಾಗೆಯೇ ಅದ್ರ ಜೊತೆ ಒಂದು ಸಣ್ಣ ಶೋ ಪೀಸ್ ಕೂಡ ಇಟ್ಟಿದ್ದೀವಿ. ಸೊ ಈ ಮನೆ ಬರೀ ಎಲ್ಲ ಒಂದೇ ಲೆವೆಲ್ನಲ್ಲಿದೆ. ಸೊ ಈ ಲೆವೆಲ್ನಲ್ಲಿ ನಮ್ಮದು ಫಸ್ಟ್ ಬೆಡ್ರೂಮ್ ಇದೆ. ಸೊ ಇಲ್ಲಿ ಈಗ ಒಂದು ಟ್ವಿನ್ ಬೆಡ್ ಹಾಕಿಟ್ಟಿದ್ದೀವಿ ಅಷ್ಟೇ, ಯಾರಾದರೂ ಗೆಸ್ಟ್ಸ್ ಯಾರಾದರೂ ಬಂದರೆ ಯೂಸ್ ಮಾಡ್ಕೊಳಕ್ಕೆ ಅಂತ. ಬಟ್ ಈಗ ನನ್ನ ಮಕ್ಕಳು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಈ ರೂಮ್ನ. ಸೊ ಇಲ್ಲಿ ಒಂದು ಕಾನ್ಸೋಲ್ ಇಟ್ಬಿಟ್ಟು ಇಲ್ಲಿ ನನ್ನ ಮಕ್ಕಳು ಫೋಟೋಸ್ನೆಲ್ಲ ಇಟ್ಟಿದ್ದಾರೆ. ನಮ್ಮ ಪೇರೆಂಟ್ಸ್ ನಂದು ಕೂಡ ಒಂದು 2-3 ಫೋಟೋಸ್ ಇಟ್ಟಿದ್ದೀವಿ. ಹಾಗೆಯೇ ಅದ್ರ ಜೊತೆಗೆ ನನ್ನ ಮಕ್ಕಳದು ಕೂಡ ಫೋಟೋಸ್ ಇದೆ. ಇದು ಈಗ ನಾನು ತೋರಿಸ್ತಾ ಇರೋದು ನಿಮಗೆ ನನ್ನ ಸೆಕೆಂಡ್ ಬೆಡ್ರೂಮ್. ಸೊ ಈ ಬೆಡ್ರೂಮ್ ನನ್ನ ಬೆಡ್ರೂಮ್. ಈಗ ಆ್ಯಕ್ಚುಲಿ ಈಗ ಅಂತಲ್ಲ, ನನಗೆ ಎಷ್ಟು ವಯಸ್ಸಾಗಿದೆಯೋ ಆವಾಗ್ನಿಂದನೂ ನನಗಿದೆ ಬೆಡ್ರೂಮ್. ಸೊ ಇದು ನಾನು ಹುಟ್ಟಿ ಬೆಳೆದಿದ್ದ ಮನೆ. ಸೊ ಇಲ್ಲಿ ಈ ರೂಮ್ ಕೂಡ ಸಿಂಪಲ್ ಆಗಿ ಇದೆ. ಸೊ ಇದು ಕ್ವೀನ್ ಸೈಜ್ ಬೆಡ್. ಹಾಗೆಯೇ ಇಲ್ಲಿ ಸಿಂಪಲ್ ಆಗಿ ಕ್ಯಾಬಿನೆಟ್ಸ್ ಇಟ್ಟಿದ್ದೀವಿ. ಇದು ನೀವು ನೋಡ್ತಾ ಹಾಗೇ ನಾನು ಓವರ್ 60 years ಆಗಿದೆ ಈ ಮನೆಗೆ. ಸೊ ಹಾಗಂತ ನನಗೆ ಓಲ್ಡ್ ಕಬರ್ಡ್ಸ್ ಅಂತ ಏನು ಕರಿತೀವಿ ಅದು ನನಗೆ ಚೇಂಜ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಇವಾಗಲೂ ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ಸೊ ಈಗ ಥರ್ಡ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಈ ಬೆಡ್ರೂಮ್ ಈಗ ನನ್ನ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ತುಂಬಾ ಸಿಂಪಲ್ ಆಗಿದೆ ಬೆಡ್ರೂಮ್. ಇಲ್ಲಿ ನನ್ನ ಮಗನಿಗೆ TV ಕೂಡ ಹಾಕಿದ್ದೀವಿ, ಅವ್ನು Xbox ಆಡೋಕ್ಕೆ ಅಂತ. ಸೊ ಈ ಡೋರ್ ಆ್ಯಕ್ಚುಲಿ ನಾನು ಈಗ ತೋರಿಸಿದ್ನಲ್ಲ ನನ್ನ ಬೆಡ್ರೂಮಿಂದ ಆ ಬಾತ್ರೂಮ್ಗೆ ಅಟ್ಯಾಚ್ ಆಗುತ್ತೆ. ಸೊ ಇದು ಅಟ್ಯಾಚ್ ಬಾತ್ರೂಮ್. ಸೊ ಇದು ನನ್ನ ಇನ್ನೊಂದು ಫೇವ್ರೆಟ್ ಜಾಗ, ನಮ್ಮ ದೇವ್ರ ಮನೆ. ಸೊ ನಾವು ದೇವ್ರ ಮನೆಗೆ ಇಷ್ಟು ವರ್ಷ ಆದ್ರೂ ಏನೂ ರೆನೋವೇಷನ್ಸ್ ಮಾಡಿಸಿಲ್ಲ. ಸೊ ಅದಕ್ಕೆ ಅಂತಲೇ ತುಂಬ
ಹಳೇದಾಗೇನೆ ಹೇಗಿತ್ತು ಇವಾಗ್ಲೂ ಹಾಗೇನೆ ಇದೆ. ನಾನು ಹೇಳ್ದಾಗೆ ಈ ಮನೆಗೆ ಓವರ್ 60 years ಆಗಿದೆ. ಸೊ ನಮ್ಮ ಡೈನಿಂಗ್ ಏರಿಯಾ. ಸೊ ಇಲ್ಲಿ ಆಬ್ವಿಯಸ್ಲಿ ನಾವೆಲ್ಲ ಕೂತ್ಕೊಂಡು ಊಟ ತಿಂಡಿ ಮಾಡೋ ಏರಿಯಾ. ಆಮೇಲೆ ಈಗ ಸೊ ಡೈನಿಂಗ್ ರೂಮ್ಗೆ ನಮ್ಮ ಕಿಚನ್ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಒಂಚೂರು ಮಧ್ಯದಲ್ಲಿ ಒಂಚೂರು ರೆನೋವೇಷನ್ಸ್ ಮಾಡಿಸಿದ್ದಾರೆ ನನ್ನ ಪೇರೆಂಟ್ಸ್. ಬಟ್ ಅದನ್ನು ಬಿಟ್ಟರೆ ಇದು ಮತ್ತೆ ಇದು ಪ್ಯಾಂಟ್ರಿ ಏರಿಯಾ, ನಾವು ಸ್ಟೋರೇಜ್ ಅಂತ ಏನು ಕರಿತೀವಿ. ಸೊ ಇದು ಆ ಏರಿಯಾ. ಸೊ ಇಲ್ಲಿ ರೆಫ್ರಿಜರೇಟರ್ ಇಟ್ಟಿದ್ದಾರೆ ಅಮ್ಮ. ಹಾಗೆಯೇ ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಶೋಕೇಸ್ ಇಟ್ಟು ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಇದು ನಾವು ಹ್ಯಾಂಡ್ ವಾಷಿಂಗ್ ಏರಿಯಾ ಅಂತ ಕರಿತೀವಿ. ಇದು ಒಂದು ಕಾಮನ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಕೂಡ ಇದೆ ಇಲ್ಲಿ. ಇದು ನಮ್ಮ ಹಿಂದ್ಗಡೆ ಇರುವಂಥ ಒಂಥರ ಬಟ್ಟೆ ಎಲ್ಲ ವಾಶ್ ಮಾಡುವಂಥ ಏರಿಯಾ ಇದು ಹಿಂದ್ಗಡೆ. ಸೊ ಇದು ಇಲ್ಲಿ ಈಗ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ನಮ್ಮ ಪೇರೆಂಟ್ಸ್ದು ಬೆಡ್ರೂಮ್ ಇದೆ. ಸೊ ಅದನ್ನು ನಾನು ಇನ್ನೊಂದು ದಿನ ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆಯೇ ದೀಪಾವಳಿ ಟೈಮ್ನಲ್ಲಿ ನಾನು ಒಂದು ಗಿವ್ ಅವೇ ಕಾಂಟೆಸ್ಟ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಗಿವ್ ಅವೇಗೆ ನೀವು ಎಂಟರ್ ಆಗಬೇಕು ಅಂತಂದರೆ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಅದ್ರ ಜೊತೆಗೆ ಈ ವಿಡಿಯೋ ನನ್ನ ಹೋಮ್ ಟೂರ್ ವಿಡಿಯೋ ಏನಿದೆ ಅದನ್ನು ನೀವು ಲೈಕ್ ಮಾಡಬೇಕು. ಅದ್ರ ಜೊತೆಗೆ ಕಮೆಂಟ್ ಸೆಕ್ಷನ್ನಲ್ಲಿ #ಗಿವ್ ಅವೇ ಅಂತ ನೀವು ಕಮೆಂಟ್ ಮಾಡಬೇಕು. ಹಾಗೆ ಮಾಡಿದ್ರೇ ನೀವು ಈ ಗಿವ್ ಅವೇಗೆ ಎಂಟರ್ ಆಗೋಕ್ಕೆ ಸಾಧ್ಯ. ಈ ಗಿವ್ ಅವೇ ಪ್ರೈಸ್ ಏನಿರ್ಬೋದು ಅಂತ ನೀವು ಅನ್ಕೊಬೋದು. ಈ ಗಿವ್ ಅವೇಗೆ ನಾನು 2 ವಿನ್ನರ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಈ ವಿನ್ನರ್ಸ್ಗೆ ₹2200 ಕೊಡ್ತಾ ಇದ್ದೀನಿ. ಅದು ಹೇಗೆ ಕೊಡ್ತಾ ಇದ್ದೀನಿ ಅಂತಂದರೆ ಇದು ಗಿಫ್ಟ್ ಕಾರ್ಡ್ ಆಗಿರುತ್ತೆ, ಅಮೆಝಾನ್ ಗಿಫ್ಟ್ ಕಾರ್ಡ್ ಆ್ಯಕ್ಚುಲಾಗಿ. ಸೊ ಇದು ಈ ಟೈಮ್ನಲ್ಲಿ ಪೋಸ್ಟ್ ಮಾಡೋದು ಅಥವಾ ಮೇಲ್ ಮಾಡೋದೆಲ್ಲ ತುಂಬಾ ಕಷ್ಟ ಆಗೋದ್ರಿಂದ ಈ ಗಿಫ್ಟ್ ಕಾರ್ಡ್ ಏನಿದೆ ಅದನ್ನು ನಾನು ಇಮೇಲ್ ಮೂಲಕ ನಿಮಗೆ ತಲುಪಿಸ್ಬೋದು.
ಈ ಗಿವ್ ಅವೇ ವಿನ್ನರ್ಸ್ನ ನಾನು ನೆಕ್ಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಅದರಲ್ಲಿ ವಿನ್ನರ್ಸ್ ಯಾರು ಅಂತ ಅನೌನ್ಸ್ ಮಾಡ್ತೀನಿ. ಸೊ Mom, run, run. ಸೊ ಇದು ನಾನು ಹುಟ್ಟಿ ಬೆಳೆದಿರೋ ಮನೆಯದು ಹೋಮ್ ಟೂರ್ ವಿಡಿಯೋ. ಹಾಗೆಯೇ ನಮ್ಮ ದೀಪಾವಳಿ ಸೆಲೆಬ್ರೇಷನ್ಸ್ ಕೂಡ ನೀವು ಇಷ್ಟಪಟ್ರಿ ಅಂತ ಅನ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ. ನನಗೆ ಇವತ್ತವರೆಗೂ ಅಥವಾ ನನ್ನ ಚಾನಲ್ಗೆ ಇವತ್ತವರೆಗೂ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ನನಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ until my next video, stay safe, stay healthy, lots of love to you all. Bye bye.